ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 3ನೇ ವಚನ. ಯೆಹೋವನ ಮಾತನ್ನು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದೆನು, ಲಾಭ ಪಡೆಯದೆ ನಿಮ್ಮನ್ನು ಮಾರಿದೆನು, ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಲಾಭ ಪಡೆಯದೆ ನಿಮ್ಮನ್ನು ಮಾರಿದನಂತ ದೇವರು. ಒಂದು ದುಷ್ಟಶಕ್ತಿ ಐತೆ ಪ್ರೇರೆ, ಆತನ ಅಂಡರಲ್ಲಿ ಸಿಗಾಕೋಬಿಟ್ಟಿದ್ರ. ದೇವರು ಎಷ್ಟೋ ಸಾರಿ ಪ್ರೇರೆ ನಿಮಗೆ ಕರೀತಾ ಇದ್ರು, ನಿಮಗೆ ಆಲೋಚನೆ ಇಲ್ಲ ಪ್ರೇರೆ. ದೇವ್ರು ಕರೀತಾ ಇದ್ದಾನಂತ ನೀವು ಕಿವಿ ಕೊಡ್ತಾ ಇಲ್ಲ. ಈ ಕಿವಿ ಇದೆಲ್ಲ ಕಿವಿ ಸಿನಿಮಾ ಸ್ಟೋರಿಗಳಿಗೋ, ಸೆಕ್ಸಿ ಹಾಡುಗಳಿಗೋ, ಪ್ರೇಸಿ ಅಥವಾ ಫೋನಲ್ಲಿ ಮಾತಾಡೋದಕ್ಕೋ, ಅಥವಾ ಜಗಳವನ್ನು ಕೇಳೋದಕ್ಕೋ, ಅಥವಾ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಕೇಳೋದಕ್ಕೋ, ಅಥವಾ ಚಾಡಿಯ ಮಾತುಗಳನ್ನು ಕೇಳೋದಕ್ಕೆ ಕಿವಿ ಕೊಡ್ತಾ ಇದ್ದೀವಿ ಹೊರತು ದೇವರ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಇಲ್ಲಂತೆ. ದೇವ್ರ ಮತ್ತೆ ಎಲ್ಲಿ ಮಾತಾಡ್ತಾ ಇದ್ದಾನೆ? ಪ್ರತಿಯೊಬ್ಬರ ಅಂತರಾತ್ಮದಲ್ಲೂ ಮಾತಾಡ್ತಾ ಇದ್ದಾನೆ ಪ್ರೇರೆ. ಓಕೆನಾ? ಮತ್ತೆ ಸುವಾರ್ತೆ ಮೂಲಕ ಮಾತಾಡಿಸ್ತಾ ಇದ್ದಾರೆ, ತನ್ನ ಮಕ್ಕಳ ಮೂಲಕ. ನನ್ನ ಮಗನು ಈ ಸಾರಿ ಸುವಾರ್ತೆ ಕೇಳಿ ಬರ್ತಾನೆ, ಮತ ಕುಲದ ಹುಚ್ಚಿನಲ್ಲಿ ಸಾಯದೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊತಾನೆ ಅಂತ ದೇವ್ರು ಕಾಯ್ತಾ ಇದ್ರೆ. ನಿಮ್ಮನ್ನು ದೇವ್ರು ಮಾರಿದ್ರಂತೆ. ಫಸ್ಟ್ ಯೆಹೋವನ ಮಾತು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದ್ದೇನು. ದುಷ್ಟಶಕ್ತಿ ಬಿಟ್ಕೊಟ್ಬಿಟ್ಟಿದ್ರು ಒಂದು ದಿವಸ ದೇವ್ರು. ಇವನು ಎಷ್ಟು ಸಾರಿ ಕರೆದ್ರು ನನ್ನ ಕಡೆ ಬರ್ತಾ ಇಲ್ಲ, ಹೋಗು ಅಂತ ಒಂದು ದುಷ್ಟಶಕ್ತಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ರು. ಆ ದುಷ್ಟಶಕ್ತಿ ನಿಮ್ಮ ಮನೇನ ಹಾಳು ಮಾಡಿ, ನಿಮ್ಮ ಆರೋಗ್ಯನ ಹಾಳು ಮಾಡಿ, ನಿಮ್ಮ ನೆಮ್ಮದಿನ ಹಾಳು ಮಾಡಿ, ನಿಮ್ಮ ಸರ್ವನಾಶ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಿಮ್ಗೆ ತಂದುಬಿಟ್ಟಿದ್ದಾನೆ. ಈಗ ದೇವರ ಹೊಟ್ಟೆ ಕರಳು ಚುರುಕಂತ ಐತೆ. ಈಗ ದೇವ್ರಿಗೆ ಹೊಟ್ಟೆ ಕರಳು ಚುರುಕಂತ ಐತೆ. ಅದಕ್ಕೆ ದೇವ್ರ ಏನಿದೆ ಗೊತ್ತಾ? ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಬನ್ನಿ ತಿರ್ಗ. ಹಣ ಬೇಡ ನನಗೆ, ನಿಮ್ಮಿಂದ ನಿಮ್ಮ ನಿಮ್ಮ ತೋಟದಿಂದ ನನಗೆ ಫಲ ಬೇಡ, ನಿಮ್ಮ ಕೊಠಡಿಯಿಂದ ನನಗೆ ಕುರಿಗಳು ಬೇಡ, ದನಗಳು ಬೇಡ, ಹಸುಗಳು ಬೇಡ, ಕೋಳಿಗಳು ಬೇಡ, ಕುರಿಗಳು ಬೇಡ, ಏನು ಬೇಡ. ನೀವು ಮಾತ್ರ ಬನ್ನಿ ನನ್ನ ಬಳಿಗೆ, ನೀನು ಮಾತ್ರ ಬೇಕು ನನಗೆ. ಮಗನೇ, ನೀನೊಬ್ಬನೇ ಸಾಕೋಣ ನನಗೆ. ನಿನ್ನಲ್ಲಿರೋದೆಲ್ಲ ನಂದೇ. ಕೋಳಿ ನಂದು, ಕುರಿ ನಂದು, ಭೂಮಿ ನಂದು, ಆಕಾಶ ಸರ್ವವು ನನ್ನ. ನನಗೇನು ಕೊಡ್ತೇನೆ? ನಿನಗೆ ನೀನೇ ಅರ್ಪಿಸು. ನಿನ್ನನ್ನು ನೀನೇ ಅರ್ಪಿಸು. ನಿನ್ನನ್ನು ನೀನು ಅರ್ಪಿಸಿದ್ರೆ ದೇವರು ಕೂಡ ತನ್ನನ್ನು ತಾನು ನಿನಗೋಸ್ಕರ ಸಮರ್ಪಿಸ್ಕೊಳ್ತಾನೆ. ತನ್ನ ಹೃದಯವನ್ನು ತೋರ್ಪಡಿಸ್ಕೊಳ್ತಾರೆ, ತನ್ನ ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸ್ತಾರೆ. ತಾಯಿಗಿಂತ ಮಿಗಿಲಾದ ಪ್ರೀತಿ, ತಂದೆಗಿಂತ ಮಿಗಿಲಾದಂಥ ಪ್ರೀತಿ, ಸಂಬಂಧಿಕರಿಗಿಂತ ಮಿಗಿಲಾದ ಪ್ರೀತಿ. ಆತನ ಪ್ರೀತಿ ನೀನು ಕಂಡುಕೊಂಡ್ರೆ, ಆತನ ಪ್ರೀತಿ ನೀನು ತಿಳ್ಕೊಬಿಟ್ರೆ ಹುಚ್ಚನಾಗ್ಬಿಡ್ತೇನೆ. ಕ್ರಿಸ್ತನಲ್ಲಿ ಹುಚ್ಚನಾಗ್ಬಿಡ್ತೇನೆ ನೀನು. ಎಷ್ಟೋ ಜನ ನೋಡಿ ಹುಚ್ಚುಚ್ಚಾಗಿ ತಿರುಗ್ತಾ ಇರ್ತಾರೆ, ಕರಪತ್ರಿಕೆ ಕೊಡ್ತಾರೆ, ದೇವ್ರು ನಿಮ್ಮನ್ನ ಕಾಪಾಡ್ತಾನೆ ಅಂತಾರೆ, ದೇವ್ರು ನಿಮ್ಮನ್ನ ಬಿಡಿಸ್ತಾನೆ ಅಂತಾರೆ, ಬನ್ನಿ ಅಂತಾರೆ, ಆಶೀರ್ವಾದ ಹೊಂದ್ಕೊಳ್ಳಿ ಅಂತಾರೆ. ಹುಚ್ಚುಚ್ಚಾಗಿ ತಿರುಗ್ತಾರೆ. ಏನು ಕೆಲಸ ಬೇರೆ ಮಾಡೋ ಕೆಲಸ ಇಲ್ವಾ? ಒಂದು ದಿವಸ ಬೇರೆಯವರು ನಮಗೆ ಹುಚ್ಚುಚ್ಚಿನ ಥರ ಹುಡುಕಿ ಬಂದು ನಮ್ಮನ್ನು ಕಾಪಾಡಿದ್ರು. ನಾವು ಹುಚ್ಚುಚ್ಚಿನ ಥರ ಹೋಗ್ತಾ ಇರೋದು ನಮ್ಮನ್ನು ಕಾಪಾಡೋದಕ್ಕೋಸ್ಕರ. ಹುಚ್ಚು ಪ್ರೀತಿನ ತಿಳಿದವರು ಹುಚ್ಚರೇ ಆಗ್ತಾರೆ ಬೇರೆ. ನಿಜವಾದ ಹುಚ್ಚು ಪ್ರೀತಿ ಆಗ್ತಾನದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ ನನಗೆ ಹುಚ್ಚನಲ್ವಾ? ನಮ್ಗೇನ್ ಬೇಕು? ಯಾರು ಹೆಂಗೆ ಆಗಿರ್ಲಿ, ಅವ್ನು ಹುಚ್ಚನೂ ಇದ್ದಾರು, ನಮ್ಮನ್ನ ಪ್ರೀತಿಸೋರು ಬೇಕು ಅಷ್ಟೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾನೆ ಅಂದರೆ ಯೇಸು ಕ್ರಿಸ್ತನು ಎಷ್ಟು ನಮ್ಮ ಮೇಲೆ ಹುಚ್ಚು ಪ್ರೀತಿ ಇಟ್ಟುಕೊಂಡಿದ್ದಾನೆ. ಅದೇ ಪ್ರೀತಿ ಮಾನವರಾದಂಥ ನಮಗೆ ಆ ದೇವರ ಮೇಲೆ ಇಡಬೇಕಾದಂಥ ನಿಜವಾದ ಪ್ರೀತಿಯಾಗಿದೆ. ಮೊದಲು ದೇವರನ್ನು ಪ್ರೀತಿಸು, ನಂತರ ನಿನ್ನ ಜೊತೆಲಿರುವಂಥ ಅಕ್ಕಪಕ್ಕಲ್ಲಿರುವಂಥ ಜನರನ್ನು ಪ್ರೀತಿಸು. ಜೊತೆಲಿರುವಂಥ ಮನುಷ್ಯರನ್ನೇ ಪ್ರೀತಿಸ್ತಾರಲ್ಲ, ಆ ಮೂರು ಬಣ್ಣದಲ್ಲಿರುವಂಥ ಅರ್ಥವೇ ನಮ್ಗೆ ಗೊತ್ತಾಯ್ತಲ್ಲ. ಮತಕ್ಕೋಸ್ಕರ, ಭಾಷೆಗೋಸ್ಕರ, ಕುಲಕ್ಕೋಸ್ಕರ, ಅಧಿಕಾರಿಗಳ ಮೇಲೆ ದಾಹಕ್ಕೋಸ್ಕರ ಕಿತ್ತಾಡ್ತಾ ಇರ್ತೀವಿ, ಸಮಾಧಾನವಿಲ್ಲದೆ ಸಾಯ್ತಾ ಇದ್ದೀವಿ ಪ್ರೇರೆ. ನೋಡುವ, ನಿಜವಾದ ಸ್ವತಂತ್ರ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನಮಗೆ ನಿಮಗೆ ಸಿಗುವಂಥದ್ದಾಗಿದೆ. ಬೇರೆ ಎಲ್ಲೋದರೂ ನಮಗೆ ಸಿಗೋದಿಲ್ಲ ಪ್ರೇರೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ನಿಜವಾದ ಬಿಡುಗಡೆ ನಾಯಕನಾಥನು. ನೋಡೋದಕ್ಕೆ ಸಾದಾ ಸಿದನಂತ ಕೇರ್ಲೆಸ್ ಮಾಡಬೇಡಿ. ಯೇಸು ಪ್ರಭು ಒಡವೆ ಧರಿಸ್ಕೊಂಡಿಲ್ಲ, ನನಗೆಲ್ಲ ಆಶೀರ್ವಾದ ಮಾಡ್ತಾನೆ. ಯೇಸು ಕ್ರಿಸ್ತನು ಕಿರೀಟ ಧರಿಸ್ಕೊಂಡಿಲ್ಲ, ನನಗೆಲ್ಲ ಆಶೀರ್ವಾದ ಮಾಡ್ತಾನೆ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ, ನನಗೆ ಯಾಕೆ ರಕ್ಷಿಸ್ತಾನೆ, ನನಗೆ ಹೇಗೆ ರಕ್ಷಿಸ್ತಾನೆ ಅಂತ ಅನ್ಕೋಬೇಡ. ಆತನು ಬರಿದಾಗಿ ಬಂದಿದ್ದು ನಿನಗೋಸ್ಕರ. ತಂದೆ ಒಡವೆ ಹಾಕೊಳ್ಳೋಣ, ಮಕ್ಕಳು ಕೊಡ್ತಾ ಇರ್ತಾರೆ, ನಮ್ದೇನೋ ಬಿಡ ಮುಗಿದೋಯ್ತು ಅಂತ. ತಂದೆಗಳು ಹೊಸ ಬಟ್ಟೆ ಹಾಕೊಳ್ಳೋ ಮಕ್ಕಳು ಕೊಡ್ತಾರೆ, ಹಾಕೊಳ್ಳೋ ಕೋಟೆಲ್ಲ ಹಾಕೊಳ್ಳೋ, ನೀನು ಹಾಕೋ ಅಂತಾರೆ ಅಲ್ವಾ? ಮಕ್ಕಳಿಗೆ ಏಟ್ ಬಿಡುವಂಥ ಚಾನ್ಸಸ್ ಇದ್ರೆ, ಮಕ್ಕಳುಗಳಿಗೆ ಏಟ್ ಬಿಡುವಂಥ ಚಾನ್ಸಸ್ ಇದ್ರೆ ನಿನ್ನ ತಾಯಿ ಅಡ್ಡಾಗುತ್ತಾಳೆ, ನಿನ್ನ ತಾಯಿ ಅಡ್ಡಾಗುತ್ತಾಳೆ.
ನಿನ್ನ ತಂದೆ ಅಡ್ಡ ಬರ್ತಾನೆ. ಯಾಕೆ? ಅದೇ ರೀತಿ ನಿನಗೆ ನನಗೆ ಆಗತಕ್ಕಂಥ ಶಿಕ್ಷೆಯನ್ನು ತಡೆಯಲು ಯೇಸು ಪ್ರಭು ಅಡ್ಡ ಬಂದನು ಪ್ರಿಯರೇ. ನಮ್ಮ ಪಾಪದ ನಿಮಿತ್ತ ನಮಗೆ ಶಿಕ್ಷೆ ಸಿಗಬಾರದೆಂದು ಯಜ್ಞದ ಕುರಿಯಾದಾತನು ಈ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಬಂದನು, ಸತ್ತನು, ಮೂರನೇ ದಿವಸ ಜೀವಂತನಾಗಿ ಎದ್ದು ನಮ್ಮ ಮಧ್ಯದಲ್ಲಿ ವಾಕ್ಯದ ರೂಪದಲ್ಲಿ ವಾಸಿಸ್ತಾ ಇದ್ದಾನೆ ಪ್ರಿಯರೇ. ಆತನನ್ನು ನಂಬುವುದಾದರೆ ನಮ್ಮ ಜೀವನ ಪಾವನ ಆಗುತ್ತದೆ ಪ್ರಿಯರೇ. ನಿಜವಾಗ್ಲೂ ನಾವು ಪಾವನರಾಗ್ತೇವೆ. ಸ್ವರ್ಗದ ಸುಖ ಈ ಭೂಮಿ ಮೇಲೂ ನಾವು ಅನುಭವಿಸ್ಬೋದು. ಸತ್ತ ನಂತರ ನಮಗೆ ಖಂಡಿತವಾದಂತಹ ನೀನು ನಂಬುವಂಥ ಸ್ವರ್ಗ, ವೈಕುಂಠ, ಪರಲೋಕ ನಮಗೆ ಸಿಕ್ಕೇ ಸಿಗುತ್ತದೆ ಎನ್ನುವಂಥ ಮಾತನ್ನು ಹೇಳುತ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ